ದಿಮ್ ಅಂತ ಆಗುತ್ತೆ. ಅವನು ಹೋಗಿ ಬಂಡೆ ಮೇಲೆ ಈ ಥರ ಮಲಗ್ತಾನೆ. ಈ ಕೃಷ್ಣ ಬಂದು ಫಸ್ಟು ಬಂದಿದ್ದಾನೆ ಚಾಕು ತಗೊಂಡು ಹಾರ್ಟ್ ಇಲ್ಲಿ ಎಡಗಡೆ ಎದೆಗೆ ಚುಸ್ತಾನೆ. ಡೈರೆಕ್ಟ್ ಹಾರ್ಟ್ PS ಆಗ್ಬಿಡುತ್ತೆ. ಮತ್ತೆ ಇವ್ರೇನು ಮಾಡ್ತಾರೆ, ಬೇಡ ಒಂದು ಕೊರಟಗೆರೆ ಆದಮೇಲೆ ಮತ್ತೆ ಒಂದು ಫಾರೆಸ್ಟ್ ಏರಿಯಾ ಸಿಗ್ತದೆ, ಅಲ್ಲಿ ಮಾಡಿಬಿಡೋಣ ಬಿಡು ಅಂದ್ಕೊಂಡು ಇವ್ನು ಮತ್ತೆ ಹತ್ಕೊತಾನೆ. ಏಕೆಂದರೆ ಇವನಿಗೆ ಈಸ್ ಫ್ರಮ್ ಮಧುಗಿರಿ, ಏನು ಮಾತಾಡೋಲ್ಲ, ಗಾಡಿ ಒಳಗೆ ಕೂತ್ಕೊತಾನೆ. ರಾಮಣ್ಣ ಇಷ್ಟೆಲ್ಲ ಆಗಿ ಇಲ್ಲ ಗಾಡಿ ಒಳಗೆ ಮಾಡೋದು ಬೇಡ, ಗಾಡಿ ಒಳಗೆ ಮಾಡಿಬಿಟ್ರೆ ಗಾಡಿ ಒಳಗೆಲ್ಲ ರಕ್ತ ಆಗ್ಬಿಡ್ತೈತೆ. ಇಲ್ಲಿಂದ ಬೆಂಗಳೂರಿಂದ ಹುಡುಗಿ ಕರ್ಕೊಂಡು ಹೋಗೋನು. ಆ ಹುಡುಗಿ ಕರ್ಕೊಂಡು ಹೋಗೋದು ಕಾರ್ ಬೇಕಲ್ಲ, ಅದಕ್ಕೆ ಇವನು ಕಾರ್ಗೋಸ್ಕರ ಆ ಕ್ಯಾಂಟೀನ್ ಮುಂದೆ ಗಾಡಿ ನಿಲ್ಲಿಸ್ತಾರೆ. ಆವಾಗ ಕ್ಯಾಂಟೀನು ನೋಡ್ತಾನೆ, ಏನಪ್ಪ ನನ್ನ ಕ್ಯಾಂಟೀನ್ ಪಕ್ಕನೇ ಗಾಡಿ ನಿಲ್ಲಿಸ್ಬಿಟ್ರಲ್ಲ ಇವರು ಅಂತ ಅನ್ಕೊತಾರೆ. ಅವ್ನು ನೋಡ್ತಾನೆ, ಇವ್ರು 3 ಜನನು ಬೆಟ್ಟ ಹತ್ತು ಹೋಗ್ತಾರೆ. ಇವನು ಈಚೆ ಎಳೆದ್ಬಿಟ್ಟು ನಾವು ಕುಯ್ದುಬಿಡೋಣ, ಚುಚ್ಚಿಬಿಡೋಣ ಅಂತ ಮಾತಾಡ್ಕೊತಾರೆ. ಇಬ್ಬರು ಮಾತಾಡ್ಕೊಂಡು ಹಿಂಗೆ ಬರ್ತಾರೆ ಡೋರ್ ಹತ್ರಕ್ಕೆ. ಅದೇ ಗಾಡಿ SD ಗಾಡಿ ಟ್ರಿಪಲ್ ರೈಡ್ ಮಾಡ್ಕೊಂಡು ಬರ್ತಾರೆ. ಗಾಡಿ ಹತ್ರ ಬಂದ ತಕ್ಷಣವೇ ಇವನ್ನ ಸಾಯಿಸ್ಬಿಡೋಣ ಅಂತ ಇವರಿಬ್ಬರು ಒಟ್ಟಿಗೆ ರಿಸರ್ಚ್ ಮಾಡ್ತಾ ಮಾತಾಡ್ಕೊತಾರೆ. ಇಷ್ಟರಲ್ಲಿ ಒಂದು ಜಾವಾ ಬೈಕಲ್ಲಿ ಟ್ರಿಪಲ್ ರೈಡು ಬರ್ತಾರೆ, ಡ್ರೈವ್ ಮಾಡ್ಕೊಂಡು ಬರಬೇಕು ಅಂತ ಇವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಸಿಟಿ ಮಾರ್ಕೆಟ್ನಲ್ಲಿ ಹೋಗಿ 2 ಜರ್ಕಿನ್ ತೊಗೊಳ್ತಾರೆ, 2 ಹೊಸ ನೈಫ್ಗಳು ತೊಗೊತಾರೆ ತಿವಿದು ಸಾಯಿಸೋದಕ್ಕೆ. ಈ ಮೊದಲನೇ ಬಾಲ್ಚಂದ್ರ ಅಂತ ಅವನ ಹೆಸರು. ಈ ಮೊದಲನೇ ಆರೋಪಿ ಹೆಸರು ಬಾಲಚಂದ್ರ ಅಂತ, 2ನೇ ಆರೋಪಿ ಕೃಷ್ಣ ಅಂತ. ಈ ಬಾಲಚಂದ್ರ ವೆರಿ ಇಂಟೆಲಿಜೆಂಟ್ ಫೆಲೋ. ಇವನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡ್ತಾನೆ. ಆತ ಮಧುಗಿರಿ ಅವನು. ಇವನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತಾನೆ. ಇವನು ದೊಡ್ಡ ಹೆಂಡ್ತಿ ಮಗ. 2ನೇ ಹೆಂಡ್ತಿ ಇವನು ಓದೋದು ಬೇಡ ಅಂತ ಹೇಳಿ ಕಟ್ ಮಾಡಿಬಿಡ್ತಾರೆ, ನೀನು ಓದಬೇಡ ಅಂಥೇಳಿ. ಈ ದೊಡ್ಡ ಹೆಂಡ್ತಿ ಮಗನ ಅಂದರೆ ಇವನು ಬಾಲಚಂದ್ರನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡ್ತಾನೆ SSLC ಅಲ್ಲೇ ಮಧುಗಿರಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ. ನೀನು ಓದೋದು ಬೇಡ, ಕೆಲಸ ನೋಡ್ಕೋ, ಹೊಲದ ಕೆಲಸ ನೋಡ್ಕೋ, ವ್ಯವಸಾಯದ ಕೆಲಸ ನೋಡ್ಕೋ ಅಂತಾನೆ. ಇವ್ನಿಗೆ ಇಷ್ಟ ಆಗೋದಿಲ್ಲ, ನಾನು ಓದಬೇಕು ಅಂತೇಳಿ ಬೆಂಗಳೂರಿಗೆ ಸರ್ಟಿಫಿಕೇಟ್ ತೊಗೊಂಡು ಅವ್ರ ಅಪ್ಪನಿಗೂ ಕೇರ್ ಮಾಡಲ್ಲ, ಬೆಂಗಳೂರು ಬಂದುಬಿಡ್ತಾನೆ. ಬೆಂಗಳೂರು ಬಂದು KR ಸರ್ಕಲ್ನಲ್ಲಿ ಒಂದು KEB ಆಫೀಸ್ ಇದೆ. ಅಲ್ಲಿ 1 ವರ್ಷದ ಎಂಥದೋ ಒಂದು ಟ್ರೈನಿಂಗ್ ಕೋರ್ಸ್ ಇದೆ, ಅಪ್ರೆಂಟಿಸ್, ಅದೇ ಎಲೆಕ್ಟ್ರಿಕಲ್ ವರ್ಕ್ ಬಗ್ಗೆ ಆ ಕೋರ್ಸ್ ಮಾಡೋದಕ್ಕೆ ಸೇರ್ಕೊತಾನೆ. ಇದನ್ನು ಪ್ಲ್ಯಾನ್ ಮಾಡೋದು, ಈ ಒಂದು ಹೊಸ ಕಾರ್ ತೊಗೋಬೇಕು, ಕಾರ್ ತೊಗೊಳೋದಕ್ಕೆ ವಿಧಿ ಇಲ್ಲ, ಚೈತನ್ಯ ಇಲ್ಲ, ಸೊ ಅದಕ್ಕೆ ಒಂದು ಮರ್ಡ್ರ್ ಮಾಡಿ ಹೊಸ ಕಾರ್ನ ನಾವು ಪಡ್ಕೋಬೇಕು ಅನ್ನೋದೊಂದು ಯೋಜನೆ ಮಾಡ್ತಾರೆ. ಹಳೆ ಕಾರ ಅವನ ಹತ್ರ ಇತ್ತು, ಅದಕ್ಕೆ ಬದಲು ಅದನ್ನು ಡಿಸ್ಕಾರ್ಡ್ ಮಾಡಿ ಹೊಸ ಕಾರ್ ತೊಗೋಬೇಕು. ಬಾಲಚಂದ್ರ ಅವನೇನು ಮಾಡ್ತಾನೆ, ಇದನ್ನು ಪ್ಲ್ಯಾನ್ ಮಾಡ್ತಾನೆ. ಜೊತೆಗೆ ಇವನ್ನ ಕರ್ಕೊಳ್ತಾನೆ, ಯಾರು ಈ ಕೃಷ್ಣ ಅನ್ನೋನ್ನ ಕರ್ಕೊಂಡು ಅಕ್ಷಯ ಟ್ರಾವೆಲ್ಸ್ಗೆ. ಇವನು ಅಕ್ಷಯ ಟ್ರಾವೆಲ್ಸ್ ಹೋಗೋದೇ ಇಲ್ಲ, ಬರೀ ಫೋನ್ನಲ್ಲೇ ಬುಕ್ ಮಾಡ್ತಾನೆ ಎಲ್ಲ. ಅಕ್ಷಯ ಟ್ರಾವೆಲ್ಸ್ನವ್ರು ಯಾರಿಗೂ ಮುಖಾನೇ ತೋರಿಸಿರಲ್ಲ, ಫೋನ್ನಲ್ಲೇ ಬುಕ್ ಮಾಡಿ ನನಗೆ ಹಿಂದೆ ಕಾರು ಇಂಥದ್ದು ಬೇಕು, ಇಂಥವ್ರನ್ನ ಕಳಿಸ್ಕೊಡಿ, ಹೊಸ ಕಾರ್ ಬೇಕು, ನಾನು ಗ್ರಾನೈಟ್ ಮರ್ಚೆಂಟು, ನಾನು ಪಾವಗಡಕ್ಕೆ ಹೋಗಬೇಕು. ಒರಿಜಿನಲ್ ಪ್ಲಾನ್ ಇದ್ದಿದ್ದು ಇಲ್ಲಿಂದ ಕಾರ್ ತೊಗೊಂಡೋಗೋದು. ಆಮೇಲೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಎದುರಿಗೆ ಪೆಟ್ರೋಲ್ ಬಂಕ್ ಇದೆ, ನಾನು ಪೆಟ್ರೋಲ್ ಬಂಕ್ನಲ್ಲಿದ್ದೀವಿ, ನಿಮ್ಮ ಕಾರ್ನ ಇಲ್ಲಿಗೆ ಕಳಿಸ್ಕೊಡಿ ಅಂತಾರೆ. ಈ ಹುಡುಗ ಏನು ಮಾಡ್ತಾನೆ, ಸರ್ ನಾನು ಹೋಗ್ತೀನಿ ಅಂತ ಮೊದಲೇ ಹೇಳ್ತಾನೆ. ಇದು ಪಾವಗಡಕ್ಕೆ ಹೋಗಬೇಕು, ಯಾರು ಹೋಗ್ತೀರಯ್ಯ ಅಂತ ಅವ್ರ ಓನರ್ ಕೇಳ್ತಾರೆ, ಟ್ರಾವೆಲ್ಸ್ನವರು ಕೇಳಿದ್ರೆ, ಇಲ್ಲ ಸರ್ ನಾನು ಹೋಗ್ತೀನಿ ಅಂತಾನೆ. ಯಾಕಯ್ಯ ಅಂದರೆ, ಸರ್ ನಮ್ಮ ರಿಲೇಟಿವ್ಸಲ್ಲಿ ಇದ್ದಾರೆ ಮಧುಗಿರಿ ಒಳಗೆ, ನಾನು ಹಂಗೆ ಅವ್ರನ್ನ ಮಾತಾಡ್ಸ್ದಂಗೆ ಆಗುತ್ತೆ, ನಾನು ಎಲ್ಲೋ ಚಿಕ್ಕ ಹುಡುಗ ಇದ್ದಾಗ ಅವ್ರ ಹತ್ರ ಮಾತಾಡಿದ್ದೆ, ಅವ್ರ ಊರಿಗೆ ಹೋಗಿದ್ದೆ, ಇದೊಂದು ಆಪರ್ಚುನಿಟಿ, ಒಂದು ಸಾರ್ತಿ ಮಾತಾಡ್ಸ್ದಂಗೆ ಆಗುತ್ತೆ ಅಂತ ಹೇಳಿ ಹೀ ಹಿಮ್ಸೆಲ್ಫ್ ವಾಲಂಟ್ರಿಲಿ ಕಮ್ಸ್. ಸಂಜೆ ಒಂದು 5 ಗಂಟೆ ಸುಮಾರಿಗೆ ಬಂದು ಇವ್ರನ್ನ ಹತ್ತಿಸ್ಕೊಳ್ತಾನೆ. ಅಲ್ಲೇ ಪೆಟ್ರೋಲ್ ಹಾಕ್ಸ್ಕೊತಾನೆ, ಗಾಡಿಗೆ ಡೀಸೆಲ್ಲ ಪೆಟ್ರೋಲ್ ಹಾಕ್ಸ್ಕೊಳ್ತಾನೆ. ಅಲ್ಲಿಂದ ಹೊರಡ್ತಾನೆ. ಪಾವಗಡಕ್ಕೆ ಹೋಗಬೇಕು, ನಾವು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ವಾಪಸ್ ಬರೋದು ಅಂತ ಇವರು ಒರಿಜಿನಲ್ ಪ್ಲ್ಯಾನ್. ನಾವು ಪಾವಗಡದಲ್ಲಿ ಆಲ್ಟ್ ಮಾಡ್ತೀವಿ ಅಂತ ಇವರು ಹೇಳಿರ್ತಾರೆ. ಬಟ್ ಈ ಒರಿಜಿನಲ್ ಪ್ಲ್ಯಾನು, ದಾರಿಲಿ ಹೋಗ್ತಾನೆ ಇವನ್ನ ಮಾಡಿ ಮುಗಿಸ್ಬಿಟ್ಟು ಗಾಡಿನ ವಾಪಸ್ ತಂದುಬಿಡಬೇಕು, ಡ್ರೈವ್ ಮಾಡ್ಕೊಂಡು ಬರಬೇಕು ಅಂತ ಇವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಸಿಟಿ ಮಾರ್ಕೆಟ್ನಲ್ಲಿ ಹೋಗಿ 2 ಜರ್ಕಿನ್ ತೊಗೊಳ್ತಾರೆ, 2 ಹೊಸ ನೈಫ್ಗಳು ತೊಗೊತಾರೆ ತಿವಿದು ಸಾಯಿಸೋದಕ್ಕೆ. ಸೊ ತೊಗೊಂಡು ಬಂದಿರ್ತಾರೆ ಬಾಲಚಂದ್ರ ಮತ್ತು ಕೃಷ್ಣ. ಸೊ ಇವರಿಬ್ಬರು ಗಾಡಿ ಹತ್ಕೊಂಡ್ಬರ್ತಾರೆ. ಹತ್ಕೊಂಡ್ಬಂದು ಈ ದಾವಸ್ಪೇಟೆ ಆದಮೇಲೆ ಕ್ರಾಸ್ ರೋಡ್ ಹೋಗುತ್ತೆ ಮಧುಗಿರಿಗೆ, ಇಟ್ ಗೋಸ್ ವಯಾ ಕೊರಟಗೆರೆ. ಅಲ್ಲಿ ಒಂದು ಫಾರೆಸ್ಟ್ ಏರಿಯಾ ಥರ ಈಗಲೂ ಇದೆ. ಅದು ಆ ಫಾರೆಸ್ಟ್ ಏರಿಯಾ ಥರ ಬರುತ್ತೆ. ಅಲ್ಲಿ ಈ ಕಡೆ ಆ ಕಡೆ ಯಾವುದೂ ಹಳ್ಳಿ ಇಲ್ಲ. ಇವ್ರೇನು ಮಾಡ್ತಾರೆ, ಅಲ್ಲಿ ಹೋಗಿದ ತಕ್ಷಣ ಆ ಎಂಟ್ರಾಗಿದ ತಕ್ಷಣ ಆ ಫಾರೆಸ್ಟ್ ಏರಿಯಾ ಇವ್ರೇನು ಮಾಡ್ತಾರೆ, ಗಾಡಿ ಪಕ್ಕಕ್ಕೆ ಹಾಕಪ್ಪ, ರೀಸರ್ಸ್ಗೆ ಹೋಗ್ಬೇಕು ಇಳಿ ಅಂತ ಇಳಿಸಿದ ತಕ್ಷಣ ಅದು ಕಾರು ಹೊಸ ಕಾರೇ, ಒಂದು 6ರಿಂದ 8 ತಿಂಗಳಾಗಿರುತ್ತೆ ಡೆಲಿವರಿ ಆಗಿ ಅಷ್ಟೇ, ಹೊಸ ಕಾರು. ಇಲ್ಲಿ ರಿಸರ್ಚ್ಗೆ ಹೋಗಬೇಕು, ನಿಲ್ಸಪ್ಪ ಅಂತ ಒಂದು ಸೈಡ್ಗೆ ಹಾಕ್ಬಿಟ್ಟು ಇವರಿಬ್ಬರು ಒಂದು ಕಡೆ ರಿಸರ್ಚ್ಗೆ ಹೋಗ್ತಾರೆ. ಆವಾಗ ಎಲ್ಲ ಕತ್ತಿ ಎಲ್ಲ ತೊಗೊಂಡು ರೆಡಿ ಆಗ್ತಾರೆ. ಇವನು ಆಪೋಸಿಟ್ ಸೈಡ್ ಹೋಗಿ ಇವನು ರಿಸರ್ಚ್ ಮಾಡ್ತಾನೆ. ಈ ಹುಡುಗ ಡ್ರೈವರು ಗಾಡಿ ಹತ್ರ ಬಂದ ತಕ್ಷಣ ಇವನ್ನ ಸಾಯಿಸ್ಬಿಡೋಣ ಅಂತ ಇವರಿಬ್ಬರು ಒಟ್ಟಿಗೆ ರಿಸರ್ಚ್ ಮಾಡ್ತಾ ಮಾತಾಡ್ಕೊತಾರೆ. ಇಷ್ಟರಲ್ಲಿ ಒಂದು ಜಾವಾ ಬೈಕಲ್ಲಿ ಟ್ರಿಪಲ್ ರೈಡು ಬರ್ತಾರೆ
ಇವ್ರು ಬಂದ ದಾರಿ ಒಳಗೇನೆ ಹಿಂದೆಯಿಂದ ಬರ್ತಾರೆ. ಅವ್ರು ಬಂದಿದ್ದೇನೆ ಇವ್ರ ಹತ್ರ ನಿಲ್ಲಿಸ್ತಾರೆ. ಸರ್ ಏನು ಗಾಡಿ ಪ್ರಾಬ್ಲಮ್ ಆಗಿದೆಯಾ, ಏನು ತಳ್ಳಬೇಕಾ ಅಥವಾ ಏನಾಗಿದೆ, ಏನು ಪಂಚರ್ ಆಗಿದೆಯಾ ಅಂತ ಬಂದು ನಿಂತ್ಕೊಂಡು ಇವ್ರನ್ನ ಮಾತಾಡಿಸ್ತಾನೆ. ಆ 3 ಜನ ಜಾವ ಗಾಡಿ ಒಳಗೆ ಬಂದು ಅವರು ದಾವಸ್ಪೇಟೆಯಿಂದನೇ ಬಂದಿರ್ತಾರೆ. ಇಲ್ಲ ಗಾಡಿ ಎಲ್ಲ ಚೆನ್ನಾಗೈತೆ, ಇವ್ರು ಯಾರೋ ನೋಡ್ಬಿಟ್ರಲ್ಲೋ ಇನ್ನೇನು ಆಯಿತು ಹತ್ಕೋ ಅಂತ ಹೇಳಿ ಅವರು ಅಲ್ಲಿರೋಂಗೆ ಗಾಡಿ ಹತ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರೆ. ಅವರು ಫೇಲ್ಯೂರ್ ಆಗ್ತಾರಲ್ಲಿ. ಅವ್ರು ಬರೋದು ಒಂದು 5 ನಿಮಿಷ ಲೇಟ್ ಆಗಿದ್ರು ಮಾಡಿಬಿಡೋರೇನೋ, 5-10 ನಿಮಿಷ ಲೇಟ್ ಆಗಿದ್ದರೆ ಮಾಡಿಬಿಡೋರು. ಬಟ್ ಯಾವಾಗ ಅವ್ರು ಬಂದು ಮಾತಾಡ್ಸ್ಕೊಂಡು ಅಲ್ಲೇ ನಿಂತ್ಬಿಟ್ರಲ್ಲ ಗಾಡಿ ಆಫ್ ಮಾಡ್ಕೊಂಡು, ಇವರು ಬೇಡ ನಮ್ಮ ಇಲ್ಲಿ ಏನಾದರೂ ಆದರೆ ಮತ್ತೆ ಇವರು ಐಡೆಂಟಿಫೈ ಮಾಡ್ತಾರೆ, ಇವ್ರು ಯಾರೋ ಲೋಕಲ್ ಹುಡುಗರು, ಬೇಡ ಮುಂದೆ ಎಲ್ಲನ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಮಾಡ್ತಾರೆ. ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಮತ್ತೆ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ನಿರ್ಜನವಾದ ಪ್ರದೇಶ ಬರ್ತದೆ. ಅಲ್ಲಿ ಇಲ್ಲಿ ತಿರುಗಿ ಇಲ್ಲಿ ನಿಲ್ಸೋಣ ಅಂತೇಳಿ ಬರೀ ಒಂದು 15-20 ನಿಮಿಷಕ್ಕೇ ಇಲ್ಲ ಇಲ್ಲಿ ನಿಲ್ಸಪ್ಪ ಮತ್ತೆ ರಿಸರ್ಚ್ಗೆ ಹೋಗ್ಬೇಕು ಅಂತ ಹೇಳಿ ಇವ್ರೇನು ಮಾಡ್ತಾರೆ, ಅವರಿಬ್ಬರು ಇಳಿದು ಹೋಗ್ತಾರೆ. ಇವನಿಗೆ ಗಾಡಿ ಬಿಟ್ಟು ಇಳಿಯಲ್ಲ. ಏನು ನನ್ನ ಮಕ್ಕಳು ಆಗ್ತಾನೆ ಈಗ ತಾನೇ ಒಂದು 15-20 ನಿಮಿಷದ ರಿಸರ್ಚ್ಗೆ ಹೋಗೋರು, ತಿರ್ಗಾ ರಿಸರ್ಚ್ಗೆ ಹೋಗ್ತೀನಿ ಅಂತ ಇಳಿದು ಹೋಗ್ತಾರಲ್ಲ ಅಂತ ಹೇಳಿ ಇವ್ರು ಏನು ಮಾತಾಡಲ್ಲ, ಗಾಡಿ ಒಳಗೆ ಕೂತ್ಕೊತಾನೆ ರಾಮಣ್ಣ. ಇಷ್ಟೆಲ್ಲ ಆಗಿ ಇಲ್ಲ ಗಾಡಿ ಒಳಗೆ ಮಾಡೋದು ಬೇಡ, ಗಾಡಿ ಒಳಗೆ ಮಾಡಿಬಿಟ್ರೆ ಗಾಡಿ ಒಳಗೆಲ್ಲ ರಕ್ತ ಆಗ್ಬಿಡ್ತೈತೆ, ಇವನ್ನ ಈಚೆ ಎಳೆದ್ಬಿಟ್ಟು ನಾವು ಕುಯ್ದುಬಿಡೋಣ, ಚುಚ್ಚಿಬಿಡೋಣ ಅಂತ ಮಾತಾಡ್ಕೊತಾರೆ. ಇಬ್ಬರು ಮಾತಾಡ್ಕೊಂಡು ಹಿಂಗೆ ಬರ್ತಾರೆ ಡೋರ್ ಹತ್ರಕ್ಕೆ. ಅದೇ ಗಾಡಿ SD ಗಾಡಿ ಟ್ರಿಪಲ್ ರೈಡ್ ಮಾಡ್ಕೊಂಡು ಬರ್ತಾರೆ. ಜಾವ ಟ್ರಿಪಲ್ ರೈಡ್ ಮಾಡ್ಕೊಂಡು ಆ ಹುಡುಗರು ಬರ್ತಾರೆ. ಅವ್ರು ಬಂದು ಯಾಕೆ ಸರ್ ಇನ್ನು ಮತ್ತೆ ನಿಲ್ಲಿಸಿದ್ದೀರ ಅಂತ ತಿರ್ಗಾ ನಿಲ್ಲಿಸ್ತಾರೆ ಅವರು. ನೋಡಿ, ದೇವರು ತಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸೊ ಅದಾದಮೇಲೆ ಮತ್ತೆ ಇವ್ರೇನು ಮಾಡ್ತಾರೆ, ಬೇಡ ಒಂದು ಕೊರಟಗೆರೆ ಆದಮೇಲೆ ಮತ್ತೆ ಒಂದು ಫಾರೆಸ್ಟ್ ಏರಿಯಾ ಸಿಗ್ತದೆ, ಅಲ್ಲಿ ಮಾಡಿಬಿಡೋಣ ಬಿಡು ಅಂದ್ಕೊಂಡು ಇವ್ನು ಮತ್ತೆ ಹತ್ಕೊತಾನೆ. ಏಕೆಂದರೆ ಇವನಿಗೆ ಈಸ್ ಫ್ರಮ್ ಮಧುಗಿರಿ, ಎಲ್ಲ ಏರಿಯಾ ಟೋಪೋಗ್ರಫಿ ಗೊತ್ತು ಇವನಿಗೆ, ಯಾರು ಬಾಲಚಂದ್ರನ್ಗೆ. ಸರಿ ಮುಂದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾರೆ. ಮಧುಗಿರಿ ಇದು ಕೊರಟಗೆರೆ ಎಂಟ್ರ್ ಆಗಬೇಕಾದ್ರೆ ಅಲ್ಲಿ ಹಂಪು ಕಂಟಿನ್ಯೂಸ್ ಆಗಿ ಹಂಪ್ ಹಾಕಿದ್ದಾರೆ. ಆ ಮೇನ್ ರೋಡ್ ಎಂಟ್ರ್ ಆಗಕ್ಕೆ ಮೊದಲು, ಈಗಲೂ ಇರ್ಬೋದೇನೋ ಅದು, ಆ ಕಾಲದಲ್ಲಿ ಇತ್ತು. ಕೊರಟಗೆರೆ ದಾವಸ್ಪೇಟೆ ಕಡೆಯಿಂದ ಎಂಟ್ರಾದರೆ ಕೊರಟಗೆರೆ ಎಂಟ್ರಾಗಕ್ಕೆ ಮೊದಲು ಒಂದು ಅಲ್ಲಿ ಹಂಪ್ಸ್ ಇತ್ತು. ಆ ಹಂಪ್ಸಲ್ಲಿ ಈ ಕ್ಲಚ್ ಏನಾಗುತ್ತೆ, ಸೆಕೆಂಡ್ ಗೇರ್ಗೆ ಅದೇನೋ ಮಿಸ್ ಆಗ್ಬಿಡ್ತದೆ. ಆ ಗಾಡಿಗೆ, ಹೊಸ ಗಾಡಿನೇ ಕ್ಲಚ್ ಮಿಸ್ ಆಗ್ಬಿಡುತ್ತೆ. ಆಮೇಲೆ ಏನೇನೋ ಟ್ರೈ ಮಾಡ್ತಾನೆ, ಸರ್ ಸೆಕೆಂಡ್ ಗೇರ್ಗೆ ಬೀಳ್ತಾ ಇಲ್ಲ, ಗಾಡಿ ಫಸ್ಟ್ ಗೇರಿಂದ 3rd ಗೇರ್ಗೆ ಹೋಗ್ಬೇಕು. ಅವಾಗೆಲ್ಲ ಹ್ಯಾಂಡಿಂದ ಹಾಕೋದು ಗೇರು. ಸರ್ ಯಾಕೋ ಹಿಂಗೆ ಆಗೋಗ್ಬಿಡ್ತು ಸರ್ ಅಂತ, ನಡಿ ಅಲ್ಲಿ ವರ್ಕ್ಶಾಪ್ನಲ್ಲಿ ಇಮಿಡಿಯೇಟಾಗಿ ರೆಡಿ ಮಾಡಿಸು ಅಂತ ಹೇಳ್ತಾನೆ. ಅಲ್ಲಿ ವರ್ಕ್ಶಾಪ್ಗೆ ಹೋಗ್ತಾನೆ, ಅವನು ಆಗ್ತಾನೆ ಬಾಕ್ಲಾಗ್ತಾ ಇರ್ತಾನೆ. ಸರ್ ಇಲ್ಲ, ನಾನು ಅಷ್ಟು ಎಕ್ಸ್ಪರ್ಟ್ ಅಲ್ಲ, ನಾನು ಮಾಡೋಕ್ಕೆ ಬರಲ್ಲ, ಮಧುಗಿರಿಗಳು ನಿಮ್ಗೆ ಮಾಡಿಕೊಡ್ತಾರೆ, ಅಲ್ಲಿ ಮಧುಗಿರಿಲಿ ಟೆಕ್ನಿಕಲಿ ನೋಯಿಂಗ್ ಪರ್ಸನ್ನು ಅವ್ರು ಮಾಡಿಕೊಡ್ತಾರೆ, ನೀವು ಇಮಿಡಿಯೇಟಾಗಿ ಹೋದರೆ ಅವ್ರು ಸಿಗ್ತಾರೆ ಸರ್, ಹೋಗಿ ಅಲ್ಲೇ ಮಾಡಿಸ್ಬಿಡಿ ಅಂತ ಹೇಳ್ತಾನೆ. ಆಯಿತು ನಡಿಯಪ್ಪ, ನಡಿಯ ಫಾಸ್ಟಾಗಿ ಅಲ್ಲೋಗಿ ಮಾಡಿಸ್ಬಿಡೋಣ ಅಂತ. ಯಾಕಂದರೆ ಇವನ್ನ ಮುಗಿಸ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ಬೇಕು. ಇವರು ಗಾಡಿ ಕೆಟ್ಟೋಯ್ತು ಅಂದಮೇಲೆ ಇವ್ರ ಮನಸ್ಸು ಒಂಚೂರು ಕೆಡ್ತು. ಸರಿ ಮಧುಗಿರಿಗೆ ಬರ್ತಾರೆ. ಮಧುಗಿರಿಗೆ ಬಂದು ವರ್ಕ್ಶಾಪ್ ಹತ್ರ ಹೋಗ್ತಾರೆ. ಅವ್ನು ಆಗ್ತಾನೆ ಬಾಗ್ಲಾಗ್ತಾ ಇರ್ತಾನೆ. ಇಲ್ಲ ಸರ್, ನಾನು ಅವತ್ತು ಶುಕ್ರವಾರನೇನು ಸರ್, ನಾನು ನಿಂಬೆಹಣ್ಣು ಹೊಡೆದು ಪೂಜೆ ಮಾಡಿಬಿಟ್ಟೆ, ನಾನು ಇವತ್ತಿನ ಮಾಡಲ್ಲ, ಬಾಗ್ಲಾಗ್ತಾ ಇದ್ದೀನಿ, ನೀವು ನಾಳೆ ಬೆಳಿಗ್ಗೆನೇ 8 ಗಂಟೆ ಬನ್ನಿ, ಅರ್ಧ ಗಂಟೆ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಆಗ್ತದೆ. ಸೊ ಇವ್ರಿಗೆ ಗೇರು ಬೀಳ್ತಾ ಇಲ್ವಲ್ಲ, ಮಧ್ಯೆ ನನಗಿನ್ನೇನು ಪ್ರಾಬ್ಲಮ್ ಆಗ್ಬಿಟ್ಟದು, ಗಾಡಿ ರೆಡಿ ಮಾಡಿಸೇ ತೊಗೊಂಡೋಗ್ಬೇಕು ಅಂತ ಇವ್ರಿಗೆ ಭಾವನೆ, ಬಾಲಚಂದ್ರನಿಗೆ ಮತ್ತು ಇವನು ಕೃಷ್ಣನಿಗೆ. ಸರಿ ಅಲ್ಲಿ ಅವಾಗ ಯೋಚನೆ ಮಾಡ್ತಾರೆ. ಅಲ್ಲಿ ಒಂದು ಬಾರ್ಗೆ ಹೋಗ್ತಾರೆ. ನೀನು ಕುಡಿಯೋದಕ್ಕೆ ಇವನ್ನ ಕರೀತಾರೆ. ಇವನು ಹೋಗಲ್ಲ, ಇಲ್ಲ ನಾನು ಕುಡಿಯಲ್ಲ ಅಂತಾನೆ. ಇವರಿಬ್ಬರು ಬಾರ್ನಲ್ಲಿ ಹೋಗಿ ಕೂತ್ಕೊತಾರೆ, ಕುಡಿತಾರೆ. ಇವನೇನು ಮಾಡ್ತಾನೆ, ಇನ್ನೇನು ಆಚೆ ಇರಪ್ಪ ಅಂತಾರೆ. ಆವಾಗ ಇವನು ಬೇಕ್ರಿ ಹತ್ರ ಹೋಗ್ತಾನೆ, ಅವ್ರ ರಿಲೇಟಿವ್ಸ್ ಮನೆಗೆ. ಅವ್ರನ್ನ ಮಾತಾಡ್ಸ್ಕೊತಾನೆ. ಆ ಹುಡುಗನ್ನ ಕರ್ಕೊಂಬರ್ತಾರೆ, ಸ್ಕೂಲ್ ಹುಡುಗನ್ನ ಕರ್ಕೊಂಬರ್ತಾನೆ, ಆ ಬೇಕ್ರಿ ಮಗನ್ನ ಕರ್ಕೊಂಬಂದು ಇಲ್ಲಿ ಇವರು ರಿಲೇಟಿವ್, ಅವನು ಇವ್ರ ಅಪ್ಪನ ಮನೆಗೆ ಹೋಗಲ್ಲ. ಇವನು ಅಪ್ಪನ ಮನೆ ಆದರೆ ಟೌನಲ್ಲೇ ಇರುತ್ತೆ, ಇವನು ಅಪ್ಪನ ಮನೆಗೆ ಹೋಗಲ್ಲ, ಯಾಕಂದರೆ ಇವನು ಅಪ್ಪನಿಗೆ ಬಿಟ್ಟೋಗ್ಬಿಟ್ಟಿರ್ತಾನಲ್ಲ. ಸೊ ಸೀದಾ ಅವ್ರ ರಿಲೇಟಿವ್ ಮನೆಗೆ ಹೋಗ್ತಾನೆ. ಅವನು ಬಾಲಚಂದ್ರ ಮತ್ತು ಕೃಷ್ಣ ಇಬ್ಬರು ಕಾರ್ನಲ್ಲಿ ಅವರು ಡ್ರಾಪ್ ತೊಗೊತಾನೆ. ಆ ರೆಡ್ ಲೈಟ್ ಉರಿತಾ ಇರೋ ಮನೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಡ್ರಾಪ್ ತೊಗೊತಾನೆ. ಅಲ್ಲಿ ಉಳ್ಕೊತಾರೆ. ಗಾಡಿನ ವಾಪಸ್ ಕಳಿಸಿ ನೀನು ಬೆಳಿಗ್ಗೆ ಗಾಡಿ ರೆಡಿ ಮಾಡಿಸ್ಕೊಂಡೇ ಬಂದ್ಬಿಡು ಅಂತ ಹೇಳ್ತಾನೆ. ನೋಡಿ, ದೇವರು ಇದನ್ನು ಕ್ರಿಯೇಟ್ ಮಾಡಿರೋದು ನಾನಾಗಲಿ ನೀವಾಗಲಿ ಯಾರೂ ಅಲ್ಲ. ಸೊ ಬೆಳಗ್ಗೆ ಇವನು ಗಾಡಿ ರೆಡಿ ಮಾಡಿಸ್ಕೊಂಡು 9:30 ಮೇಲೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಅವ್ನು ಪಿಕಪ್ ಮಾಡ್ಕೊಂಬರ್ತಾನೆ. ಆ ರಾತ್ರಿ ಇವ್ರೇನು ಮಾಡ್ತಾರೆ, ಬೆಳಗ್ಗೆ ಟಾಯ್ಲೆಟ್ಗೆ ಹೋಗೋದಕ್ಕೆ ಅಂತೇಳಿ 5 ಗಂಟೆಗೆ ಎದ್ದು ಹೊರಗಡೆ ಹೋಗ್ತಾರೆ. ಹೋದಾಗ ಅವಾಗ ಪ್ಲ್ಯಾನ್ ಮಾಡ್ತಾರೆ, ನೋಡೋ ಇಲ್ಲೆಲ್ಲೂ ಆಗಲ್ಲ, ಬೆಟ್ಟದ ಮೇಲೆ ಯಾರು ನಾವು ಏನು ಮಾಡಿದ್ರು ಯಾರೂ ಕೇಳಲ್ಲ ಯಾವನು ಬೆಟ್ಟದ ಮೇಲೆ ಬರೋಲ್ಲ, ಅವ್ನಿಗೆ ಹೇಳೋಣ, ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಡ್ರಿಂಕ್ಸು ತೊಗೊಂಡೋಗ್ಬಿಟ್ಟು ನಾವು ಬೀರ್ ಕುಡಿಯೋಣ, ಅವನಿಗೆ ಬರೀ ರಮ್ ಕುಡಿಸ್ಬಿಡೋಣ ಮಿಕ್ಸ್ ಮಾಡಿಬಿಟ್ಟು, ಅವನ್ನ ಅಲ್ಲಿ ಸ್ವಲ್ಪ ಅವನು ಪ್ರಜ್ಞೆ ತಪ್ಪಿದ ತಕ್ಷಣ ಅವ್ನು ಸಾಯಿಸ್ಬಿಟ್ಟು ಕಾರ್ ಎತ್ಕೊಂಡು ಹೋಗ್ಬಿಡೋಣ ಅಂತ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5:00 ಪ್ಲ್ಯಾನ್ ಮಾಡ್ಕೊಂಡು ಅದೇ ಥರ ಬರ್ತಾರೆ.
ಬಂದಾಗ ಇವನು ಪ್ಲ್ಯಾನ್ ಬರ್ತಾರೆ, ಆ ವೈನ್ ಸ್ಟೋರ್ ಹತ್ರ ಹೋಗ್ತಾರೆ, ಇವರು 3 ಬಾಟ್ಲು ತೊಗೊತಾರೆ, ಒಂದು ರಮ್ ಬಾಟ್ಲು ತೊಗೊತಾರೆ. ಅಲ್ಲ ಗಾಡಿ ಇವನೇ ಹೋಗಿರ್ತಾನೆ, ಡ್ರೈವರೇ ಹೋಗಿ ರಿಪೇರಿ ಮಾಡಿಸ್ಕೊಳ್ತಾನೆ. ರಿಪೇರಿ ಮಾಡಿಸಿ ಆಮೇಲೆ ಹೋಗಿ ಇವ್ರನ್ನ ಕರ್ಕೊಂಬರೋದು. ಆಗ ಈ ಹುಡುಗನ ಕರ್ಕೊಂಡೋಗಲ್ಲ, ಇವನೇ ಹೋಗಿ ಕರ್ಕೊಂಬರ್ತಾನೆ. ಆಮೇಲೆ ಆವಾಗ ಆ ಅಮ್ಮ ಮಾತಾಡ್ಸ್ತಾಳೆ, ಬೇಕ್ರಿ ಆ ಅಮ್ಮ ಗಂಡನಿಗೆ ಊಟ ತೊಗೊಂಡೋಗೋಕ್ಕೆ ತುಮಕೂರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾನೆ. ಆವಾಗ ಆ ಅಮ್ಮ ಮಾತಾಡ್ಸ್ತಾಳೆ, ಏನಪ್ಪ ಇನ್ನೂ ಹೋಗಿಲ್ವಾ ನೀವು? ಇಲ್ಲ, ಅವ್ರ ಮನೆಯಲ್ಲ ಮಲಗಿರ್ತಾನೆ, ರಾತ್ರಿ ಅಲ್ಲೇ ಮಲಗಿರ್ತಾನಲ್ಲ. ಆರೋಪಿಗಳು ಲೈಟ್ ಇರೋ ಮನೇಲಿ ಮಲಗಿರ್ತಾರೆ. ಈ ಡ್ರೈವರು ಇವರು ಬೇಕ್ರಿ ಒಳಗೆ ಮಲಗಿರ್ತಾನೆ. ಇವ್ರು ಏನು ಮಾಡ್ತಾರೆ, ಇಲ್ಲಪ್ಪ ನಾನು ನಮ್ಮ ತಾಲೂಕು ಆಫೀಸ್ ಕಾಂಪೌಂಡ್ ನಡಿ, ನಾವು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಅಲ್ಲಿ ದೇವರು ಇದ್ದಾರೆ, ದೇವಸ್ಥಾನ ಒಂದು ಸರ್ತಿ ದರ್ಶನ ಮಾಡಿಬಿಟ್ಟು ನಾನು ಆಮೇಲೆ ಪಾವಗಡಕ್ಕೆ ಹೋಗ್ತೀವಿ ಅಂತೇಳಿ ಇವನು ಕರ್ಕೊಂಡು ಹೋಗ್ತಾರೆ. ಬಾರಯ್ಯ, ಬೆಟ್ಟದ ಮೇಲೆ ತುಂಬ ಚೆನ್ನಾಗೈತಂತೆ, ಬಾ ಹೋಗಿ ಬರೋಣ ಅಂತ ಕರೀತಾರೆ. ಇಲ್ಲ ನೀವು ಹೋಗಿ ಬನ್ನಿ ಸರ್ ಅಂತಾರೆ. ಇಲ್ಲ, ಒಳ್ಳೆ ಬೆಟ್ಟ, ಒಳ್ಳೆ ದೇವಸ್ಥಾನ ಐತೆ, ಬಾರಯ್ಯ ಒಂದು ನಮಸ್ಕಾರ ಹಾಕೊಂಬರೋಣ ಅಂತ ಇವನು ಪುಸ್ಲಾಯಿಸಿ ಅವನು ಕರ್ಕೊಂಡು ಹೋಗ್ತಾರೆ. ಗಾಡಿ ಕೆಳಗೆ ನಿಲ್ಲಿಸ್ತಾರೆ, ತಾಲೂಕು ಆಫೀಸ್ ಮುಂದೆನೇ ಗಾಡಿ ನಿಲ್ಲಿಸ್ತಾರೆ. ಅಲ್ಲೊಂದು ಕ್ಯಾಂಟೀನ್ ಇದೆ, ಆ ಕ್ಯಾಂಟೀನ್ ಮುಂದೆ ಗಾಡಿ ನಿಲ್ಲಿಸ್ತಾರೆ. ಆವಾಗ ಕ್ಯಾಂಟೀನು ನೋಡ್ತಾನೆ, ಏನಪ್ಪ ನನ್ನ ಕ್ಯಾಂಟೀನ್ ಪಕ್ಕನೇ ಗಾಡಿ ನಿಲ್ಲಿಸ್ಬಿಟ್ರಲ್ಲ ಇವರು ಅಂತ ಅಂದ್ಕೊತಾರೆ. ಅವ್ನು ನೋಡ್ತಾನೆ, ಇವ್ರು 3 ಜನನೂ ಬೆಟ್ಟ ಹತ್ತು ಹೋಗ್ತಾರೆ. ಇದೆಲ್ಲ ಆದಮೇಲೆ ಒಂದು 5 hours ಆದಮೇಲೆ ಇಬ್ಬರು ಮಾತ್ರ ಬಂದು ಗಾಡಿ ತೊಗೊಂಡೋಗ್ತಾರೆ. ಅದನ್ನು ಅವನು ಗಮನಿಸ್ತಾನೆ, ಆ ಮಾಲೀಕ, ಕ್ಯಾಂಟೀನ್ ಮಾಲೀಕ. ಸೊ ನಾವು ಇನ್ವೆಸ್ಟಿಗೇಷನಲ್ಲಿ ಇದನ್ನೆಲ್ಲ ಮಾಡಿ ಎಲ್ಲ ಸಾಕ್ಷಿಗಳು ಎಲ್ಲರೂ ಇವನ್ನ ಕರ್ಕೊಂಡೋಗಿ ಐಡೆಂಟಿಫೈ ಮಾಡಿಸಿ, ಇವನು ಬೀರ್ ತೆಗೆದಿದ್ದು, ವಿಸ್ಕಿ ತೆಗೆದಿದ್ದು, ಆಮೇಲೆ ರಾತ್ರಿ ಹೋಗಿ ಕುಡಿದಿದ್ದಕ್ಕೆ, ಅವರು ಸಪ್ಲೈ ಮಾಡೋದಕ್ಕೆ ಸಪ್ಲೈಯರ್ನ ಇವರು ಬಂದು ಇಬ್ಬರು ಕುಡಿದ್ರು ಅಂತ ಹೇಳಿ ಎಲ್ಲ ತನಿಖೆಯೊಳಗೆ ನಾವು ವಿಸ್ತಾರವಾಗಿ ಮಾಡಿದ್ವಿ. ನಮ್ಮ ಲಕ್ಕಿಗೆ ಏನು ಅಂದರೆ, ಬಾಟ್ಲು ಸೀಸ್ ಮಾಡಿದ್ವಲ್ಲ ಅದನ್ನು FSL ಕಳಿಸಿದ್ರೆ ಅದರಲ್ಲಿ ಇವ್ರು ಫಿಂಗರ್ ಪ್ರಿಂಟ್ ಟ್ರೇಸ್ ಆಯಿತು, ಸತ್ತಿರೋಂದೂ ಟ್ರೇಸ್ ಆಯಿತು. ಇವರಿಬ್ಬರು ಕೃಷ್ಣ ಮತ್ತು ಬಾಲಚಂದ್ರ ಇವರಿಬ್ಬರದೂ ಟ್ರೇಸ್ ಆಯಿತು, ಕೊಲೆ ಮಾಡಿದವ್ರದ್ದು. ಸೊ ಅದೊಂದು ನಮಗೆ ಕ್ಲಿಂಚಿಂಗ್ ಎವಿಡೆನ್ಸ್ ಆಗ್ಬಿಡ್ತು. ಇವನು ಬೆಂಗಳೂರಿಗೆ ಬಂದಮೇಲೆ ಬರೀ ಒಂದು ವರ್ಷದ ಡಿಪ್ಲೊಮಾ ಕೋರ್ಸ್ ಏನೋ ಮಾಡ್ಕೊಳ್ತಾನೆ, ಒಂದು ಎಂಥವ್ರು ಅಪ್ರೆಂಟಿಸ್ಶಿಪ್ ಏನೋ ಮಾಡ್ಕೊತಾನೆ. ಇವನು ಎಷ್ಟು ಬೇಗ ಬೆಳಿತಾನೆ ಅಂದರೆ, ಇವನು ಯಾರೋ ಒಬ್ಬರ ಹತ್ರ ಕೆಲಸಕ್ಕೆ ಸೇರ್ತಾನೆ. ಮ್ಯಾನೇಜರ್ ಮನೆಗೆ, ಎಲ್ಲ ಯೂನಿಟ್ಗಳಿಗೆ, ಅಂದರೆ ಬ್ಯಾಂಕ್ ಬ್ರಾಂಚಸ್ ಮನೆಗಳಲ್ಲೆಲ್ಲ ಎಲೆಕ್ಟ್ರಿಕ್ ಬಲ್ಪ್ ಹೋದರೆ, ಫ್ಯಾನ್ ಹೋದರೆ, ಅಥವಾ ಫ್ರಿಡ್ಜ್ ಹೋದರೆ, AC ಹೋದರೆ ಎಲ್ಲ ರಿಪೇರಿ ಮಾಡೋದಕ್ಕೆ ಅವನು ಇಯರ್ಲಿ ಕಾಂಟ್ರಾಕ್ಟ್ ತೊಗೊಂಡಿರ್ತಾನೆ. ಅವ್ರ ಹತ್ರ ಆ ಕಾಂಟ್ರಾಕ್ಟರ್ ಹತ್ರ ಇವನು ಕೆಲಸಕ್ಕೆ ಸೇರ್ತಾನೆ. ಇವನು ಯಾವ ಲೆವೆಲ್ಗೆ ಹೋಗ್ತಾನೆ ಅಂದರೆ, ಅಲ್ಲಿ ಝೋನಲ್ ಮ್ಯಾನೇಜರ್ ಒಬ್ಬ ಇರ್ತಾನೆ, ಅವನಿಗೆ ಅವನು ಸ್ವಲ್ಪ ಹೆಣ್ಮಕ್ಳು ಹುಚ್ಚು. ಸೊ ನೆಕ್ಸ್ಟ್ ಇಯರು ಸರ್ ನಾನೇ ಅದನ್ನು ಮಾಡ್ತೀನಿ ಅಂತೇಳಿ ಅವನಿಂದ ಕಾಂಟ್ರಾಕ್ಟ್ ಇವನಿಗೆ ತೊಗೊಂಡೋಗಿ ಮಾಡ್ತಾನೆ. ಇವನು ಕೆಲಸಕ್ಕೆ ಸೇರಿದವನು ಕೊನೆಗೆ ಇವನು ನೆಕ್ಸ್ಟ್ ಇಯರ್ ಇವನು ಕಾಂಟ್ರಾಕ್ಟರ್ ಆಗ್ತಾನೆ. ಅವನು ಏನು ಅಂದರೆ, ಆ ಝೋನಲ್ ಮ್ಯಾನೇಜರು ಈಗ ಹುಬ್ಳಿಗೋ ಧಾರವಾಡಕ್ಕೋ ಎಲ್ಲೋ ಇನ್ಸ್ಪೆಕ್ಷನ್ಗೆ ಹೋಗ್ತಾನೆ ಅಂದರೆ, ಇವನು ಮೊದಲೇ ಹೇಳೋನು, ನಾಳೆ ಒಂದು ಹುಡುಗಿನ ಕರ್ಕೊಂಬರಯ್ಯ ಧಾರವಾಡಕ್ಕೆ, ಇಂಥ ಹೋಟ್ಲಲ್ಲಿ ರೂಮ್ ಮಾಡಿಬಿಡಯ್ಯ ಅಂದರೆ ಇವನು ರೂಮ್ ಮಾಡೋನು. ಇಲ್ಲಿಂದ ಬೆಂಗಳೂರಿಂದ ಹುಡುಗಿ ಕರ್ಕೊಂಡೋಗೋನು. ಆ ಹುಡುಗಿ ಕರ್ಕೊಂಡೋಗೋದು ಕಾರ್ ಬೇಕಲ್ಲ, ಅದಕ್ಕೆ ಇವನು ಕಾರ್ಗೋಸ್ಕರ ಇವನು ಮಾಡೋದು. ಅದು ಬಿಲ್ಲೇನು, ಒಂದು ಫ್ಯಾನು ಒಂದು ಇದು ಹೋಗಿದ್ರೆ ಅದನ್ನು ರೀಪ್ಲೇಸ್ ಮಾಡಿ ಹೊಸ ಫ್ಯಾನ್ ಹಾಕಿ ₹500 ಮಾಡೋ ಕಡೆ ಇವನು 5,000 ಬಿಲ್ ಮಾಡ್ಕೊಂಡು ತಗೊಂಡೋಗಿ ಸಪ್ಲೈ ಮಾಡೋದಕ್ಕೋಸ್ಕರ ಹೊಸ ಕಾರ್ ಬೇಕು. ಹೌದು. ಹಾಗಾಗಿ ಇವನಿಗೆ ಕಾರು ಬೇಕೇ ಬೇಕು ಅಂತ ಇವನು ಮಾಡಿದ್ದು. ಇವನು ಅಂದರೆ ಓವರ್ ಎ ಪೀರಿಯಡ್ ಆಫ್ ಒಂದು 3-4 ವರ್ಷಕ್ಕೇ ದೊಡ್ಡ ಜನ ಆಗ್ಬಿಡ್ತಾನೆ ಇವನು. ಅಂದರೆ ಬ್ಯಾಂಕ್ ಲೆವೆಲ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳು ಇವನಿಗೇನು ಲೆಕ್ಕ ಇಲ್ಲ, ಕಾರ್ನಲ್ಲೇ ಓಡಾಟ. ಇವನ ಹತ್ರ ಒಂದು ಹಳೆ ಕಾರ್ ಇರುತ್ತೆ, ತುಂಬ ಹಳೆಯದು ಅಂತೇಳಿ ಇವನು ಹೊಸ ಕಾರ್ಗೆ ದುಡ್ಡು ಕೊಟ್ಟು ತಗೊಳ್ದಿರ ಇದನ್ನು ಈಸಿಯಾಗಿ ಅರ್ನ್ ಮಾಡೋದಕ್ಕೆ ಈ ವಾಂಟ್ ಟು ಡೂ ದಿಸ್ ಮರ್ಡರ್. ಆಮೇಲೆ ಎಷ್ಟು ಬುದ್ಧಿವಂತ ಅಂದರೆ, ಕ್ಯಾಲ್ಕುಲೇಟರ್ ಏನನ್ನ ಕೆಟ್ಟೋದ್ರೆ ಅವನೇ ಮಾಡಿಸ್ಬಿಡೋನು. ನನಗೆ ನನ್ನ ಕಸ್ಟಡಿಯಲ್ಲಿ ಇರಬೇಕಾದ್ರೆ, ಸರ್ ನಾನು ಬರ್ಕೊಡ್ತೀನಿ ಸರ್, ನಿಮ್ಗೆ ಕಲರ್ TV ಬರೀ ₹2,000 ನಾನೇ ಮಾಡಿಕೊಟ್ಬಿಡ್ತೀನಿ ಸರ್, ಅಸೆಂಬಲ್ ಮಾಡಿಕೊಡ್ತೀನಿ ಸರ್ ಅಂತ. ಅಷ್ಟು ಇಂಟೆಲಿಜೆಂಟ್ ಫೆಲೋ, ಈಸ್ ಹೈಲಿ ಬ್ರಿಲಿಯಂಟ್, ನೋ ಡೌಟ್. ಬಟ್ ಇದೇ ಒಂದು 14 ಈ ಮರ್ಡರ್ ಕೇಸ್ ಅಲ್ಲದೆ ಇನ್ನೂ ಒಂದು 14 ಕೇಸಸ್ಸು ನಾನು ಪತ್ತೆ ಮಾಡಿದೆ. ಇಲ್ಲಿ ಸುಮಾರು ರಾಬ್ರಿಗಳು ಮಾಡಿದ್ದೆ ಅಲ್ಲ, ಇಲ್ಲಿ ಬೆಂಗಳೂರಿನಲ್ಲಿ ರಾಬ್ರಿಗಳು ಮಾಡೋನು. ಆಮೇಲೆ ವೆಹಿಕಲ್ಗಳು ಥೆಫ್ಟ್ ಮಾಡಿದ್ದ. ಅವರು ಸೋದರ ಮಾವನಿಗೆ ಹೇಳಿದ್ನಲ್ಲ, ಅವನಿಗೊಂದು 2 ವೀಲರ್ ತಗೊಂಬಂದು ಅವನಿಗೆ ಫ್ರೀಯಾಗಿ ಕೊಟ್ಟಿದ್ದ. ಆಮೇಲೆ ಅದನ್ನು ಸೀಸ್ ಮಾಡಿ ಅದನ್ನು PF ಹಾಕಿ MG ರೋಡ್ನಲ್ಲಿ ಅದನ್ನು ಮಾಡಿದ್ದ. ಸೊ ಅಲ್ಲಿ ಕದ್ಕೊಂಡೋಗಿದ್ದ 2 ವೀಲರ್ನ. ಆ ಪೊಲೀಸ್ ಸ್ಟೇಷನ್ಗೂ ನಾನು ಅದನ್ನು ಹ್ಯಾಂಡ್ ಓವರ್ ಮಾಡಿದೆ. ಸುಮಾರು ಹಿಂಗೆ 3-4 ವೆಹಿಕಲ್ ನಾನು ಸೀಸ್ ಮಾಡಿದೆ. ಜೊತೆಗೆ ಇವನು ಕೃಷ್ಣ ಜೊತೆಲಿ ಇರ್ತಿದ್ದ. ಇವನು ಈ ಕಡೆನೂ ದುಡ್ಡು ಮಾಡೋನು, ಹಿಂಗೆ ನೈಟ್ ಲೈಫೇ ಬೇರೆ, ಇವನು ಡೇ ಲೈಫೇ ಬೇರೆ. ಬಾಲಚಂದ್ರ ಮಧುಗಿರಿ ಅವನು. ಆ ಟೋಪೋಗ್ರಫಿ ಗೊತ್ತಿದ್ದರಿಂದನೇ ಮಧುಗಿರಿ ಬೆಟ್ಟ ಹತ್ತೋದು ಎಷ್ಟು ಕಷ್ಟ, ಎಷ್ಟು ಇಳಿಯೋದು ಎಷ್ಟು ಕಷ್ಟ, ಅಲ್ಲಿ ಯಾರೂ ಇರೋದಿಲ್ಲ, ಏನು ಮಾಡಿದ್ರು ಅಲ್ಲಿ ಕಿರ್ಚಾಡಿದ್ರೂ ಯಾರಿಗೂ ಗೊತ್ತಾಗಲ್ಲ. ಇವನೇನು ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ ಬೆಟ್ಟದ ಮೇಲೆ ಕರ್ಕೊಂಡೋಗಿ. ಇವನಿಗೆ ಗೊತ್ತಿಲ್ದಿರೇ ಅವನಿಗೆ 2 ಬೀರು, ಆ 2 ಬೀರ್ಗೂ ಫುಲ್ ರಮ್ ಹಾಕ್ಬಿಡ್ತಾನೆ. ಇವರು ಆ್ಯಕ್ಚುಲಿ ಕುಡಿಯೋದೇ ಇಲ್ಲ, ಎಲ್ಲ ಚೆಲ್ಬಿಡ್ತಾರೆ. ಇವರು ನೀನು ಅಲ್ಲಿ ಕುತ್ಕೊಂಡು ಕುಡಿಯೋ, ನಾನು ಇಲ್ಲಿ ಕುತ್ಕೊಂಡು ಕುಡಿತೀವಿ ಅಂತೇಳಿ ಇವರೆಲ್ಲ ನೆಲಕ್ಕೆ ಚೆಲ್ತಾರೆ. ಅವನು ಮಾತ್ರ ಕುಡಿಸ್ತಾರೆ. ಕುಡಿಸಿದ ತಕ್ಷಣ ಅವನಿಗೆ ಒಂಥರ ದಿಮ್ ಅಂತ ಆಗುತ್ತೆ.
ಅವನು ಹೋಗಿ ಬಂಡೆ ಮೇಲೆ ಈ ಥರ ಮಲಗ್ತಾನೆ. ಈ ಕೃಷ್ಣ ಬಂದು ಫಸ್ಟು ಬಂದಿದ್ದಾನೆ ಚಾಕು ತಗೊಂಡು ಹಾರ್ಟ್ ಇಲ್ಲಿ ಎಡಗಡೆ ಎದೆಗೆ ಚುಸ್ತಾನೆ. ಡೈರೆಕ್ಟ್ ಹಾರ್ಟ್ PS ಆಗ್ಬಿಡುತ್ತೆ. ಯಾಕೋ ನಾನು ಏನೋ ಮಾಡಿದೆ ಅಂತ ಹಿಂಗೆ ಎದ್ದೊಳ್ತಾನೆ. ಎದ್ದ ತಕ್ಷಣ ಎದುರುಗಡೆ ಬಂಡೆ ಇರುತ್ತೆ, ಆ ಫೌಂಟನ್ ಥರ ಹೊಡಿಯುತ್ತೆ ಮೇಲೆ, ಅಲ್ಲಿಂದ ಕೆಳಗೆ ತನಕ ರಕ್ತ ಹಂಗೆ ಇರುತ್ತೆ. ನಮಗೆ ಆಶ್ಚರ್ಯ, ಇದು ಯಾಕೆ ರಕ್ತ ಇಲ್ಲಿಂದ ಮೇಲಿಂದ ಕೊಳಾಯಿನಲ್ಲಿ ನೀರು ಹೊಡೆದೈತಲ್ಲ ಅಂತ. ಆಮೇಲೆ ಇವ್ರು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಹಿಂಗಾಯಿತು ಅಂತ. ಹಂಗಾಗಿದ ತಕ್ಷಣ ಇಬ್ಬರು, ಇವನೊಂದು ಕಡೆ ಅವನೊಂದು ಕಡೆ ಹೊಟ್ಟೆ ಕೆಳಗೆ ಹಾಕ್ಬಿಟ್ಟು ಅವನ್ನ ಹಿಂಗೆ ಒದಿತಾರೆ. ಒಂದು 15 ಅಡಿ ಉರುಳ್ಕೊಂಬಂದು ಕೆಳಗೆ ಬೀಳ್ತಾನೆ. ಒಂದು ಮೇಯ್ನ್ ಬಂಡೆಯಿಂದ ಕೆಳಗಿನ ಬಂಡೆಗೆ ಬಂದು ಹೊಟ್ಟೆ ಕೆಳಗೆ ಹಾಕಿ ಬೀಳ್ತಾನೆ. ಕಾಲಿನ ಕಡೆ ಒಬ್ಬ, ತಲೆ ಕಡೆ ಒಬ್ಬ, ಇಬ್ಬರೂ ಸೇರಿಕೊಂಡು ಎಲ್ಲ ಈ ಚುಚ್ಚಿ ಒಂದು 15-18 ಗಾಯ ಮಾಡ್ತಾರೆ. ಸ್ಟ್ಯಾಬ್ ಅಂದರೆ ಆಲ್ಮೋಸ್ಟ್ ಒಂದು ಮುಕ್ಕಾಲಡಿ ಹೋಗೋಷ್ಟು, ಅಷ್ಟು ಡೀಪ್ ಇಂಜುರೀಸ್ ಮಾಡಿ ಆ ವೆಪನ್ಸು ನಾನು ಸೀಸ್ ಮಾಡಿದೆ. ವೆಪನ್ ಪರ್ಚೇಸ್ ಮಾಡಿದ್ದು ಇವರೇ ಅಂತ ಹೇಳಿ ನಾನು ಐಡೆಂಟಿಫೈ ಮಾಡಿಸಿ ಸಿಟಿ ಮಾರ್ಕೆಟಿಗೆ ಬಂದು ಅವ್ರನ್ನ ಕರ್ಕೊಂಬಂದು ಎಲ್ಲಿ ಪರ್ಚೇಸ್ ಮಾಡಿದ್ರೆ ಏನು ಅವ್ರನ್ನೆಲ್ಲ ಸಾಕ್ಷಿಗಳಾಗಿ ನಾನು ಪರಿಗಣಿಸಿದೆ. ಆ ಕ್ಯಾಂಟೀನ್ ಮಾಲೀಕನ್ನು ಪರಿಚಯ ಮಾಡಿಸ್ದೆ. ಆಮೇಲೆ ಈ ಪೇಂಟ್ ಹೊಡ್ಕೊಟ್ಟಿದ್ದ ಅವನು ಹಳೆ ಏರ್ಪೋರ್ಟ್, ಈ ಹೊಸ ಕಾರಿಗೆ ಅವ್ನು ಪೇಂಟ್ ಮಾಡಿದ್ನಲ್ಲ, ಆಮೇಲೆ ನಂಬರು ಅವನೇ ಫಿಕ್ಸ್ ಮಾಡಿಕೊಟ್ಟಿರ್ತಾನೆ. ಈ ನಂಬರ್ ತೆಗೆದು ಇದಕ್ಕೆ ಹಾಕು ಅಂತ ಹೇಳಿರ್ತಾನೆ, ಅವ್ನು ಫಿಕ್ಸ್ ಮಾಡಿರ್ತಾನೆ. ನನಗೆ ಏನು ಇವ್ರು ಹೇಳಿದ್ರು ಅದಕ್ಕೆ ನಾನು ಮಾಡಿಕೊಟ್ಟೆ ಸರ್, ನಾನೇ ಪೇಂಟ್ ಹೊಡ್ಕೊಟ್ಟಿದ್ದು, ನನಗಿಷ್ಟು ಫೀಸ್ ಕೊಟ್ಟರು ಅಂತೇಳಿ. ಆಮೇಲೆ ಕಾರು ಅಲ್ಲಿ ನಿಂತಿದ್ದಕ್ಕೆ, ಆಮೇಲೆ ಹಳೆ ಕಾರ್ನ ಅಲ್ಲೇ ಇರ್ತದೆ ಅದನ್ನು ನಾನು ಸೀಸ್ ಮಾಡ್ತೀನಿ. ಹಳೆ ಕಾರ್ದು ಆ ನಂಬರು, ಆ ಎಂಜಿನ್ನು ಚಾಸಿ ನಂಬರು, ಈ ಎಂಜಿನ್ನು ಚಾಸಿ ನಂಬರು RTO ಕಡೆಯಿಂದ ಇದನ್ನು ಮಾಡಿಸಿ, ಇದನ್ನು ಎಲ್ಲ ಓವರಾಲ್ ನಮ್ಮ ಮುನ್ನಂಜಪ್ಪ ರೆಡ್ಡಿ ಅವರ ನೇತೃತ್ವದಲ್ಲಿ ಅವರು ಇದನ್ನು ಚಾರ್ಜ್ ಶೀಟ್ ಕೊಟ್ಟರು. ಇದು ಟ್ರಯಲ್ 1 ವರ್ಷಕ್ಕೆಲ್ಲ ಟ್ರಯಲ್ ಬರ್ತು. ಇದು ಕೋರ್ಟ್ನಲ್ಲಿ ಹೇಗೆ ನಡೀತು ಅಂದರೆ, ಅದರಲ್ಲೂ ಈ ಫಿಂಗರ್ ಪ್ರಿಂಟ್ ಸಿಕ್ಕಿದ ಮೇಲಂತೂ ಜಡ್ಜು ಈ ವಾಸ್ ವೆರಿ ಮಚ್ ಕನ್ವಿನ್ಸ್ಡ್. ಇಂಥ ಒಂದು ನಾಗರಿಕ ಸಮಾಜದಲ್ಲಿ ಇಷ್ಟು ಒಬ್ಬ ಅಮಾಯಕನ ತಗೊಂಡೋಗಿ ಕೇವಲ ಒಂದು ಕಾರಿಗೋಸ್ಕರ ಇವನನ್ನು ಬರ್ಬರವಾಗಿ ಸುಮಾರು 18-20 ಸಾರ್ತಿ ಚುಚ್ಚಿ ಇವನನ್ನು ಸಾಯಿಸಿದ್ದಕ್ಕೆ ಇವರು ಬದುಕಲಿಕ್ಕೆ ಅರ್ಹರಲ್ಲ, ಈ ನಾಗರಿಕ ಸಮಾಜಕ್ಕೆ ಇಂಥವ್ರು ಬೇಕಾಗಿಲ್ಲ ಅಂತೇಳಿ ಜಡ್ಜು ತೀರ್ಮಾನ ಮಾಡಿ ಅವರು ವೆದರ್ ದೇ ಶುಡ್ ಬಿ ಹ್ಯಾಂಗ್ಡ್ ಆರ್ ನಾಟ್ ಅಂತ ಹೇಳಿ ಒಂದು ಮಧ್ಯಾಹ್ನ ಆರ್ಗ್ಯುಮೆಂಟ್ ಮಾಡಿ ಅದಾದ ಒಂದು 4 ದಿವಸಕ್ಕೆ ಜಡ್ಜ್ಮೆಂಟ್ ಕೊಟ್ಟರು. ಅದರಲ್ಲಿ ಏನು ಅಂದರೆ, ಇವರು ತೀರಾ ವಯಸ್ಸಿನಲ್ಲಿ ಚಿಕ್ಕವರಾಗಿರೋದ್ರಿಂದ ಇವರಿಗೆ ನಾನು ಲೈಫ್ ಇಂಪ್ರಿಸನ್ಮೆಂಟ್ ಕೊಡ್ತಾಯಿದ್ದೀನಿ ಅಂತ ಹೇಳಿ ಅವ್ರಿಗೆ ಕನ್ಸೆಷನ್ ಕೊಟ್ಟು ದೇವರ್ ಅವಾರ್ಡೆಡ್ ಜೀವಾವಧಿ ಶಿಕ್ಷೆ ಕೊಟ್ಟರು. ಸೊ ಎಲ್ಲ ಬೆಂಗಳೂರು ಬೇಸ್ಡೇ. ಇದು ಮಧುಗಿರಿ ಒಳಗೆ ಒಂದು ಜನಜನಿತವಾದ ಒಂದು ಕೇಸ್ ಆಗಿತ್ತು, ಚಾಲೆಂಜಿಂಗ್ ಕೇಸ್ ನನ್ನ ಕೆರಿಯರ್ನಲ್ಲಿ.